ಹಾಯ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಗುರುವಾರದ ಲಾಗ್ ಆಗಿರುತ್ತೆ ನೋಡಿ. ಬೆಳಗ್ಗೆಲಿಂದನೇ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡೋಣ. ಎಲ್ಲೂ ಸ್ಕಿಪ್ ಮಾಡಿದೆ ವಿಡಿಯೋನ ನೋಡಿ. ಆ್ಯಂಡ್ ಇದು 2 ದಿನದ್ದು ವಿಡಿಯೋ ಆಗಿರುತ್ತೆ ನೋಡಿ. ಎಲ್ಲೂ ವಿಡಿಯೋನ ಸ್ಕಿಪ್ ಮಾಡಿದೆ ಇವತ್ತಿನ ಲಾಗ್ನ ನೋಡಿ. ಗುರುವಾರ ಆಗಿರೋದ್ರಿಂದ ಇವತ್ತು ಬೆಳಗ್ಗೆನೇ ಎದ್ಬಿಟ್ಟು ಪೂಜೆ ಮಾಡಿದ್ದೀನಿ ನೋಡಿ. ಯಾಕಂದರೆ ಇವತ್ತು ಸಾಯಂಕಾಲ ರಥದ ಪೂಜೆ ಮಾಡೋದ್ರಿಂದ ಇವತ್ತು ಬೆಳಗ್ಗೆನೆ ಸಿಂಪಲ್ ಆಗಿ ಪೂಜೆ ಮುಗಿಸ್ಕೊಂಡಿದ್ದೀನಿ. ನೈವೇದ್ಯಕ್ಕೆ ಡ್ರೈ ಫ್ರೂಟ್ಸ್ ಇಡ್ದಿದ್ದೀನಿ. ಸಾಯಂಕಾಲ ನೈವೇದ್ಯ ಮಾಡಿ ಇಡಿದ್ರೆ ಆಯ್ತು ಅಂದ್ಬಿಟ್ಟು ಸ್ನಾನ ಎಲ್ಲ ಮಾಡಿದ್ದೀನಿ. ಸನ್ನಿಗೆ ಊಟ ಮಾಡಿಸ್ಬೇಕು, ಇನ್ನೂ ಮಾಡಿಸಿಲ್ಲ. ಆ್ಯಂಡ್ ಇದು ಮತ್ತೆ ನೆಕ್ಸ್ಟ್ ಡೇ ನಾನು ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನನಗೆ ಸ್ವಲ್ಪ ಇದು 3 ಡೇಸ್ನ ಲಾಗ್ ಆಗಿರುತ್ತೆ ಅಂತಲೇ ಹೇಳ್ಬೋದು ನೋಡಿ. ನಮ್ಮ ತಂಗಿ ಬಂದಿದ್ದರು, ಅವ್ರ ಜೊತೆ ಹೋಟೆಲ್ದಾಗ ಊಟ ಮಾಡಿ ಅವ್ರನ್ನೂ ಕೂಡ ಊರಿಗೆ ಕಳಿಸಿ ನಾವು ಊರಿಗೆ ಹೋಗ್ತಾ ಇದ್ವಿ ನೋಡಿ. ಅವ್ರಿಗೂ ಕೂಡ ಬಸ್ಸಿಗೆ ಏರಿಸಿ ನಾವು ಬೈಕ್ ಮೇಲೆ ನಮ್ಮೂರ ಕಡೆ, ಯಾಕಂದರೆ ನಾಳೆ ಯುಗಾದಿ ಹಬ್ಬ ಇರೋದ್ರಿಂದ ನಾವು ಸ್ವಲ್ಪ ಶಾಪ್ ಎಲ್ಲ ರಶ್ ಆಗುತ್ತೆ ಅಂದ್ಬಿಟ್ಟು ಒಂದಿನ ಬಿಫೋರೇ ನಾವು ಕೂಡ ಹಬ್ಬನ ಊರಲ್ಲೇ ಮಾಡಿದ್ರಾಯ್ತು ಅಂದ್ಬಿಟ್ಟು ಊರಿಗೆ ಹೋಗ್ತಾ ಇದ್ವಿ ನೋಡಿ. ಹಾಗೆ ಹೋಗುವಾಗ ಒಂದು ಚಿಕ್ಕದಾಗಿ ಒಂದು ಕ್ಲಿಪ್ ತಗೊಂಡಿದ್ದೆ. ಸನ್ನಿ ಮುಂದ್ಗಡೆ ಮಲ್ಕೊಂಡಿದ್ದ ಅವನು, ಹಾಗಾಗಿ ನಾನು ಫ್ರೀ ಇದ್ನಲ್ವಾ, ಹಾಗಾಗಿ ಒಂದು ಸಣ್ಣ ಕ್ಲಿಪ್ ತೊಗೊಂಡಿದ್ದೆ ನೋಡಿ. ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಹಾಯ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನಗೆ ಗುರುವಾರ ವಿಡಿಯೋನ ಕಂಟಿನ್ಯೂ ಮಾಡಲಿಕ್ಕೆ ಆಗಲಿಲ್ಲ, ಯಾಕಂದರೆ ನನಗೆ ಸ್ವಲ್ಪ ಉಪವಾಸ ಇರೋದ್ರಿಂದ ಒಂಥರ ಸುಸ್ತು ಅನ್ನಿಸ್ತಾ ಇತ್ತು. ಹಾಗಾಗಿ ನಾನು ವಿಡಿಯೋನ ಕಂಟಿನ್ಯೂ ಮಾಡಲಿಲ್ಲ. ಇವತ್ತು ಅಮಾವಾಸ್ಯೆ ದಿನ ನಾನು ಊರಲ್ಲಿದ್ದೀನಿ. ಹಾಗಾಗಿ ಇವತ್ತು ನಾನು ಏನೇನು ಮಾಡ್ತೀನಿ ಅಂತೇಳಿ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ಳೋಣ ಅಂತ ಗುರುವಾರ ಏನು ವಿಡಿಯೋ ಮಾಡಿದ ಜೊತೆನೇ ಇದನ್ನು ಶೇರ್ ಮಾಡ್ತಾ ಇದ್ದೀನಿ ನೋಡಿ. ಬನ್ನಿ ಇವತ್ತು ನೋಡಿ ಮನೆಯನ್ನೆಲ್ಲ ಕ್ಲೀನ್ ಮಾಡ್ಕೋಬೇಕು. ನಮ್ಮೂರಲ್ಲಿ ಅಡುಗೆ ಮನೆ ಯಾವ ಥರ ಇದೆ ಅಂತೇಳಿ ನಾನು ಆಲ್ರೆಡಿ ಒಂದು ಲಾಗಲ್ಲಿ ತೋರಿಸಿದ್ದೀನಿ. ಬಟ್ ಇವತ್ತು ಹೋಮ್ ಟೂರೂ ಮಾಡಿದ್ದೀನಿ ನಾನು ಇದ್ರದ್ದು. ಇವತ್ತು ಕ್ಲೀನಿಂಗ್ ಮಾಡೋದಿದೆ. ಕ್ಲೀನಿಂಗ್ ಅಂತೇನಿಲ್ಲ, ಸ್ವಲ್ಪ ಪಾತ್ರೆ ಅವೆಲ್ಲ ಇದಾವಲ್ವ ಅವನ್ನೆಲ್ಲ ತಿಕ್ಕೋದಿದೆ. ಹಾಗೆ ತೋರಿಸ್ಕೊಂತ ಕೆಲಸ ಮಾಡೋಣ ಬನ್ನಿ ನೋಡಿ. ಇದನ್ನೆಲ್ಲ ಕ್ಲೀನ್ ಮಾಡ್ಬೇಕು. ಇಷ್ಟೆಲ್ಲ ನೋಡ್ತಿರ್ಬೋದು ನೀವು. ಇದನ್ನೆಲ್ಲನೂ ನಾನು ಕ್ಲೀನ್ ಮಾಡ್ಕೋಬೇಕು ನೋಡಿ. ಇವತ್ತು ಬೆಳಿಗ್ಗೆನೇ ಅಮಾವಾಸ್ಯೆ ಅಲ್ವಾ, ಅತ್ತೆ ಈ ಥರ ಸಜ್ಕ ಇರುತ್ತಲ್ವ, ಸಜ್ಕಲ್ಲಿಂದ ಈ ಥರ ಸ್ವೀಟ್ ಥರ ಮಾಡಿ ಇಟ್ಟೋಗಿದ್ದಾರೆ. ಇವಾಗ ಸಜ್ಕ ಹಾಗೆ ತಿನ್ನೋಕೆ ಇಷ್ಟ ಆಗಲ್ಲಲ್ವಾ, ಹಂಗಂದ್ಬಿಟ್ಟು ಈ ಥರ ಮಾಡಿದರೆ ಒಂಥರ ತಿನ್ನೋಕೆ ಟೇಸ್ಟ್ ಆಗುತ್ತೆ ಅಂದ್ಬಿಟ್ಟು ಈ ಥರ ಮಾಡಿದ್ದಾರೆ ನೋಡಿ. ಮೇಲ್ಗಡೆ ಗಸಗಸೆ ಆ್ಯಂಡ್ ಏನಿದು ಕೊಬ್ಬರಿ ಹಾಕಿ ಈ ಥರ ಪೀಸಸ್ ಮಾಡಾಕಿದ್ದೆ. ಹಾಗೆ ಓಡಾಡ್ಕೊಂತ ತಿಂದರೆ ಖಾಲಿ ಆಗಿಬಿಡುತ್ತೆ ಅಂದ್ಬಿಟ್ಟು ಈ ಥರ ಮಾಡಿಟ್ಟಿದ್ದಾರೆ. ಇದು ಸಜ್ಕ ಹಾಗೆ ತಿನ್ನೋಕೆ ಇಷ್ಟ ಆಗಲ್ಲಲ್ವಾ ಕೆಲವ್ರಿಗೆ, ಈ ಥರ ಮಾಡಿಬಿಟ್ರೆ ತಿನ್ನೋಕೆ ಚೆನ್ನಾಗಾಗುತ್ತೆ ಅಂದ್ಬಿಟ್ಟು ಈ ಥರ ಮಾಡಿದ್ದಾರೆ ನೋಡಿ. ಇದನ್ನು ಸುಮ್ಮನೆ ಹಾಗೆ ಮನೆ ತುಂಬ ಓಡಾಡ್ಕೊಂತ ಖಾಲಿ ಮಾಡಿಬಿಡ್ಬೋದು, ತುಂಬ ಸಖತ್ತಾಗಿರುತ್ತೆ. ಬನ್ನಿ ಎಲ್ಲನೂ ಕ್ಲೀನ್ ಮಾಡ್ಕೊಂಡು ಬಿಡೋಣ. ಸ್ವಲ್ಪ ಸರಿಯಾಗಿ ಬರಲಿಲ್ಲ ಅಂದರೆ ಅಡ್ಜಸ್ಟ್ ಮಾಡ್ಕೊಳ್ಳಿ, ಯಾಕಂದರೆ ನಾನಿಲ್ಲಿ ಯಾವುದೇ ರೀತಿ ಸ್ಟ್ಯಾಂಡ್ ತೊಗೊಂಡು ಬಂದಿಲ್ಲ, ಸುಮ್ಮನೆ ಹಾಗೆ ಅಡ್ಜಸ್ಟ್ ಮಾಡಿ ಇಟ್ಟಿದ್ದೀನಿ. ಹಾಗಾಗಿ ಸರಿಗೆ ಬಂದಿಲ್ಲ ಅಂದರೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ಇವತ್ತು ಅಮಾವಾಸ್ಯೆ ಆಗಿರೋದ್ರಿಂದ ಬೆಳಗ್ಗೆ ನಾಷ್ಟ ಅಷ್ಟೇ ಮಾಡಿರೋದು. ನಾನು ಸನ್ನಿಗೆ ಒಂದು ನೋಟ್ಬುಕ್ ಕೊಟ್ಟು ನಾನು ಅವನಿಗೆ ಬರ್ಕೊಂಡು ಕೂಡ ಅಂತೇಳಿ ಬರೆಯೋಕೆ ಹಚ್ಚಿ ನಾನು ಕೆಲಸ ಮಾಡ್ತಾ ಇದ್ದೆ ನೋಡಿ. ಇಲ್ಲಾಂದರೆ ಅವನು ಅಡ್ಡ ಬರ್ತಾನೆ ಅಂದ್ಬಿಟ್ಟು ಅವನಿಗೆ ಒಂದು ನೋಟ್ಬುಕ್ ಒಂದು ಪೆನ್ ಕೊಟ್ಬಿಟ್ರೆ ಆಯ್ತು, ಅವನು ನೀಟಾಗಿ ಅವನ ಪಾಡಿಗೆ ಅವನು ಬರ್ಕೊತ ಅಲ್ಲೇ ಕುಂತ್ಕೊಂಡು ಬಿಟ್ಟಿರ್ತಾನೆ ಒಂದು ಕಡೆ. ನಾನು ಹಾಗೆ ಅವಾಗ ಆ ಕಡೆ ಗಮನ ಕೊಡ್ತಾ ನಾನು ಕೆಲಸನ ಸ್ಟಾರ್ಟ್ ಮಾಡಿಕೊಂಡೆ ನೋಡಿ. ನನ್ನ ಹೇರ್ ಸ್ಮೂತಿಂಗ್ ಬಗ್ಗೆ ನಾನು ಹೇಳ್ಬೇಕಂತಂದರೆ ಸ್ವಲ್ಪ ತುಂಬಾ ಡ್ಯಾಮೇಜ್ ಆಗಿದ್ದಾವೆ ಅಂತಲೇ ಹೇಳ್ಬೋದು. ಯಾಕೆಂದರೆ ನಾನು ಜಾಸ್ತಿ ಕೇರ್ ಮಾಡ್ತಾ ಇಲ್ಲ ಹೇರ್ಸ್ಗೆ. ಆಲ್ರೆಡಿ ನನಗೆ ತುಂಬ ಬೋರಿಂಗ್ ಆಗೋಗಿದೆ ಹೇರ್ ಸ್ಟ್ರೇಟ್ನಿಂಗು. ಹಾಗಾಗಿ ನನಗೂ ಅದ್ರ ಬಗ್ಗೆ ಇಂಟ್ರೆಸ್ಟಿಂಗೂ ಹೋಗಿದೆ ಅಂತಲೇ ಹೇಳ್ಬೋದು. ಆಲ್ರೆಡಿ ನಾನು ಒಂದು 7 ಮಂತ್ಸೇ ಆಯಿತು ನಾನು ಹೇರ್ ಸ್ಟ್ರೇಟ್ನಿಂಗ್ ಸ್ಮೂತ್ನಿಂಗ್ ಮಾಡಿಸ್ಕೊಂಡು
ಬಟ್ ನೋಡಲಿಕ್ಕೆ ಎಲ್ಲ ಸ್ಮೂತ್ ಆಗಿ ಸ್ಟ್ರೇಟ್ ಆಗಿ ಇದ್ದಾವೆ. ಬಟ್ ಸ್ವಲ್ಪ ಲೈಟ್ ಆಗಿ ರಫ್ ಆಗಿ ಕನ್ವರ್ಟ್ ಆಗಿದೆ ಅಂತಾನೆ ಹೇಳ್ಬೋದು. ರೀಸೆಂಟ್ ಆಗಿ ಶಾಂಪೂ ಕೂಡ ಖಾಲಿ ಆಯ್ತು ನಂದು. ನಾನು ರಿಟರ್ನ್ ಏನು ಮತ್ತೆ ಆರ್ಡರ್ ಮಾಡಿ ತರಿಸ್ಕೊಳ್ಳಿಕ್ಕೆ ಹೋಗಿಲ್ಲ, ಯಾಕಂದ್ರೆ ನನಗೆ ಸಾಕು ಅಂತ ಅನಿಸ್ತಾ ಇದೆ. ನೋಡೋಣ, ನಾನು ಬೇರೆ ಹೇರ್ ಸ್ಟೈಲ್ನ ಟ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಮುಂದಕ್ಕೆ ಏನು ಮಾಡ್ತೀನೋ ಗೊತ್ತಿಲ್ಲ, ಬಟ್ ಇದನ್ನು ಮಾತ್ರ ಇಷ್ಟಕ್ಕೆ ನನಗೆ ಮೇಂಟೈನ್ ಮಾಡೋಕ್ಕೆ ಆಗ್ತಾ ಇಲ್ಲ. ಸಮ್ಮರ್ ಕೂಡ ಬಂತಲ್ವಾ, ನನಗೆ ಲಾಂಗ್ ಹೇರ್ಸ್ ಮೇಂಟೈನ್ ಮಾಡೋಕ್ಕೆ ಆಗ್ತಾ ಇಲ್ಲ. ಸದ್ಯಕ್ಕೆ ನಾನು ಅದನ್ನ ಇಲ್ಲಿಗೆ ಡ್ರಾಪ್ ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ಏನು ಮಾಡ್ತೀನೋ ಗೊತ್ತಿಲ್ಲ ನನಗೆ. ಬಟ್ ತುಂಬ ಹೇರ್ ಸ್ಮೂತ್ನಿಂಗ್ ಮಾತ್ರ ನನಗೆ ತುಂಬಾ ಚೆನ್ನಾಗಿ ಅನಿಸಿತ್ತು. ಇವಾಗ ಏನಪ್ಪ ಅಂದರೆ ಇದು ಬೋರ್ ಆಗ್ತಾ ಇದೆ ನನಗೆ. ಬೋರ್ ಅಂತೇನಿಲ್ಲ, ತುಂಬ ಸೆಕೆ ಅಲ್ವಾ ನನಗೆ, ಹಂಗಾಗಿ ಸ್ವಲ್ಪ ಕಷ್ಟ ಆಗ್ತಾ ಇದೆ ಮೇಂಟೈನ್ ಮಾಡೋದಕ್ಕೆ. ಈ ನಮ್ಮ ಕಡೆ ಮಾತ್ರ ತುಂಬಾ ಸೆಕೆ ಅಂತಾನೆ ಹೇಳ್ಬೋದು. ಇವಾಗ ಮೇಲೆಲ್ಲ ಕಟ್ಕೊಂಡ್ಬಿಡ್ತೀನಲ್ವಾ ನಾನು, ಅದು ಸ್ವಲ್ಪ ಸ್ಟ್ರೇಟ್ನಿಂಗ್ ಎಲ್ಲ ಹೋಗ್ಬಿಡ್ತಾ ಇದೆ. ಹಾಗಂತ ಹಾಗೆ ಬಿಡೋಕ್ಕೂ ಆಗ್ತಾ ಇಲ್ಲ, ಯಾಕಂದರೆ ತುಂಬ ಅಂದರೆ ತುಂಬ ಸೆಕೆ ನಮ್ಮ ಕಡೆ ಎಲ್ಲ. ಹಾಗಾಗಿ ನನಗೆ ಸ್ವಲ್ಪ ಮೇಂಟೈನ್ ಮಾಡೋಕ್ಕೆ ಕಷ್ಟ ಆಗ್ತಿದೆ. ಹಾಗಂತ ಬೋರ್ ಅಂತ ಏನಿಲ್ಲ. ಅದಕ್ಕೆ ನೋಡೋಣ, ಇದೇ ಥರನೇ ಮೇಂಟೈನ್ ಮಾಡ್ಲಿಕ್ಕಾಗಲಿಲ್ಲ ಅಂದರೆ ಕೂದಲನ್ನ ಸ್ವಲ್ಪ ನಾನು ಶಾರ್ಟ್ ಮಾಡಿ ಕಟ್ ಮಾಡ್ಕೋಬೇಕು ಅಂದ್ಕೊಂಡಿದ್ದೀನಿ. ನೋಡೋಣ ಫ್ಯೂಚರಲ್ಲಿ ಏನಾಗುತ್ತೆ ಗೊತ್ತಿಲ್ಲ. ಹಾಗೆ ಒಂದೊಂದಾಗಿ ಪಾತ್ರೆನೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ ನೋಡಿ. ಸನಿ ಕೂಡ ತನ್ನ ಪಾಡಿಗೆ ತಾನು ಸ್ವಲ್ಪ ಬರಿತಾ ಕುಂತ್ಕೊಂಡಿದ್ದ. ಅವನು ಬರೆಯೋದ್ರಲ್ಲಿ ಏನೂ ಬರೆಯಲ್ಲ, ಸುಮ್ಮನೆ ಅವನ ಪಾಡಿಗೆ ಏನು ತೋಚುತ್ತೆ ಅದನ್ನು ಗಿಚ್ತಾ ಕುಂತ್ಕೊಂಡಿರ್ತಾನೆ. ಬಟ್ ಸದ್ಯಕ್ಕೆ ಒಂದು ಮೈಂಡ್ ವರ್ಕ್ ಕೊಟ್ಟು ಬಂದಿರ್ತೀನಿ ಅವನಿಗೆ. ಅವನದು ಎಷ್ಟೊತ್ತು ಅವನದು ಗಮನ ಇರ್ತಲ್ಲ ಅಷ್ಟೊತ್ತು ಅವನು ಬರೀತಾನೆ. ಆಮೇಲೆ ಮತ್ತೆ ಅವ್ನ ಮೂಡ್ ಆಫ್ ಆದರೆ ಮತ್ತೆ ನನ್ನ ಹತ್ರ ಬಂದೇ ಬರ್ತಾನೆ. ಅಷ್ಟೊತ್ತಲ್ಲೇ ನನ್ನ ಪಾತ್ರೆ ಎಲ್ಲ ತಿಕ್ಕಿ ಗ್ಯಾಸ್ ಕಟ್ಟೆ ಎಲ್ಲ ಕ್ಲೀನ್ ಮಾಡ್ಕೊಂಡು ಬಿಟ್ರಾಯ್ತು ಅಂದ್ಬಿಟ್ಟು ನಾನು ಮಾಡ್ತಾ ಇದ್ದೀನಿ ನೋಡಿ. ಇನ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ನಾನು ಫಸ್ಟ್ ಟೈಮ್ ನನ್ನ ಒಂದು ಊರಲ್ಲಿ ನಾನು ಡೈಲಿ ಲಾಗ್ನ ಮಾಡ್ತಾ ಇದ್ದೀನಿ. ನಮ್ಮ ಊರಲ್ಲಿ ಇದೇ ಥರನೇ ನಮ್ಮದು ರೊಟೀನ್ ಆಗಿರುತ್ತೆ ನೋಡಿ. ಅತ್ತೆ ಇದ್ರೂ ಕೂಡ ಇಬ್ಬರು ಶೇರಿಂಗ್ ಮಾಡಿಕೊಂಡು ಕೆಲಸನ ಮಾಡ್ಕೊತೀವಿ. ಜಾಸ್ತಿ ಏನು ಕೆಲಸ ಆಗಲ್ಲಲ್ವ, ಇಬ್ಬರು ಇರ್ತೀವಿ. ಸ್ವಲ್ಪ ನಾನು, ಸ್ವಲ್ಪ ಅತ್ತೆ, ಅವರು ಕೂಡ ನನಗೆ ಹೆಲ್ಪ್ ಮಾಡಿಕೊಡ್ತಾರೆ. ನಾನು ಕೂಡ ಸ್ವಲ್ಪ ಆ ಕಡೆ ಈ ಕಡೆ ಕೈಗೆಲ್ಲ ನಾನು ಓಡಾಡಿ ಕೆಲಸ ಮಾಡಿಕೊಡ್ತೀನಿ ಅವರಿಗೆ. ಇಬ್ಬರು ಕೂಡ ಅಡ್ಜಸ್ಟ್ ಮಾಡಿಕೊಂಡು ಕೆಲಸ ಮಾಡ್ಕೊಂಡು ಹೋಗ್ತೀವಿ ನೋಡಿ. ಇಲ್ಲಿ ಗ್ಯಾಸ್ ಕಟ್ಟೆನ ಕ್ಲೀನ್ ಮಾಡ್ಕೊಂಡು ಬಿಡ್ತಿದ್ದೀನಿ ನೋಡಿ. ಬೆಳಗ್ಗೆ ನಮಾಸ್ ಆಗಿರೋದ್ರಿಂದ ಎಲ್ಲನೂ ನೀಟಾಗಿ ತೊಳೆದು ಅತ್ತೆ ಪೂಜೆ ಎಲ್ಲ ಮಾಡ್ಕೊಂಡಿದ್ರು. ಹಂಗಾಗಿ ನಾನೇನು ಜಾಸ್ತಿ ಒರೆಸ್ತಾ ಇಲ್ಲ. ಜಸ್ಟ್ ಏನು ಅಡುಗೆ ಮಾಡಿದ್ವಲ್ಲ ಅದೇನು ಮೇಲೆ ಎಕ್ಸ್ಟ್ರಾ ಬಿದ್ದಿರುತ್ತಲ್ವ ಅದನ್ನೆಲ್ಲ ತಕ್ಕೊಂಡು ನೀಟ್ ಮಾಡ್ಕೊತಾ ಇದ್ದೀನಿ. ಪೂಜೆ ಎಲ್ಲ ನಮ್ಮ ಕಡೆ ಇವಾಗ ಹಳ್ಳಿ ಕಡೆ ಎಲ್ಲ ಏನಂದರೆ ಒಲೆಗೆ ಪೂಜೆ ಮಾಡ್ಬೇಕಂತ ಹೇಳಿಬಿಟ್ಟು ಗ್ಯಾಸ್ ಕಟ್ಟೆಗೆಲ್ಲ ಪೂಜೆ ಮಾಡಿ ಅದನ್ನು ಆಲ್ರೆಡಿ ಬೆಳಗ್ಗೆ ತೊಳೆದು ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿರ್ತಾರೆ. ನಾವು ಜಸ್ಟ್ ನನ್ನ ಮೇಲ್ಗಡೆ ಎಲ್ಲ ನಾವು ನೀಟಾಗಿ ಒರೆಸ್ಕೊತಾ ಇದ್ದೀನಿ ನೋಡಿ ಅಷ್ಟೇ. ಈ ಥರ ಒರೆಸ್ಕೊಳ್ಳೋದ್ರಿಂದ ನೋಡಿ ಕಂಪ್ಲೀಟಾಗಿ ಎಲ್ಲನೂ ಕ್ಲೀನ್ ಮಾಡ್ಕೊಂಡಿದ್ದೀನಿ ನೋಡಿ. ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಸನ್ನಿ ಕೂಡ ಅಲ್ಲಿ ಆಟ ಆಡ್ತಾ ಇದ್ದಾನೆ ನೋಡಿ. ಬಿಸಿಲೈತ್ ರಾಜಾ, ಬಿಸಿಲಲ್ಲಿ ಇಟ್ಟಿದೀಯಾ? ಸನಿ, ನಿನ್ನ ಸ್ಕೂಲ್ ಹೆಸ್ರು ಏನು ರಾಜಾ? ವಾವ್, ನೈಸ್. ರಾಯಲ್ ಕಿಡ್ಸ್ ಅಂತ ಹೇಳ್ತಿದ್ದಾನೆ ಅವನು. ಇವಾಗೆಲ್ಲ ಪಾತ್ರೆ ಎಲ್ಲ ತಿಕ್ಕಿದ್ದಾಯ್ತಲ್ವ, ಇವಾಗ ಸ್ವಲ್ಪ ಕಸ ಎಲ್ಲ ಗುಡಿಸ್ಕೊಂಡು ಬರೋದಿದೆ, ಅದೊಂದಿಷ್ಟು ಮಾಡ್ಕೊಂಡು ಬಿಡೋಣ ಬನ್ನಿ. ಇವತ್ತಿನ ಲಾಗ್ ಏನಾಗಿರುತ್ತೆ ಅಂದರೆ ನಮ್ಮೂರಲ್ಲಿ ನನ್ನ ಡೈಲಿ ರೊಟೀನ್ ಯಾವ ಥರ ಇರುತ್ತೆ ಆ ಥರ ನನ್ನ ಲಾಗ್ ಆಗಿರುತ್ತೆ ನೋಡಿ. ಏನಿಲ್ಲ, ನನಗೇನು ಜಾಸ್ತಿ ಕೆಲಸ ಇಲ್ಲ. ಸ್ವಲ್ಪ ಪಾತ್ರೆ ತಿಕ್ಕಿ ಮನೆ ಗುಡಿಸ್ಕೊಂಡು ಬಿಟ್ಟರೆ ಆಯಿತು ನೋಡಿ. ನೆಕ್ಸ್ಟ್ ಸ್ವಲ್ಪ ಸಾಂಬಾರು ಏನೋ ಮಾಡೋದಿದೆ. ನಮ್ಮ ಅತ್ತೆ ಇವತ್ತಿಲ್ಲ, ಊರಿಗೆ ಹೋಗಿದ್ದಾರೆ ಅವರು. ಹಾಗಾಗಿ ಎಲ್ಲ ಕೆಲಸ ನಾ ಮಾಡ್ತಿದ್ದೀನಿ ಅಷ್ಟೇ. ಅವನು ಚಾಕ್ಲೇಟ್ ಏನೋ ತಿಂತಿದ್ನಲ್ವ, ಅದನ್ನು ತೊಗೊಂಡು ಬಂದು ಡಸ್ಟ್ಬಿನ್ಗೆ ಹಾಕ್ತಾ ಇದ್ದಾನೆ ನೋಡಿ. ಅವನಿಗೆ ಯಾರು ಹೇಳೋದು ಬೇಕಾಗಿಲ್ಲ. ಅವನು ಆ ಥರ ಏನಾದರೂ ಇದ್ದರೆ, ಮೂಡಿದ್ರೆ ಡಸ್ಟ್ಬಿನ್ಗೆ ತೊಗೊಂಡೋಗಿ ಹಾಕ್ತಾನೆ. ಸಿಟ್ಟೇನಾದರೂ ಬಂದಿದ್ದರೆ ನಮಗೆ ಹಾಕಂತ ಕೊಡ್ತಾನೆ. ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡಾಯ್ತು. ಸುಮ್ಮನೆ ಕುಂತಿದ್ದೀನಿ. ಸನಿಗೆ ಸ್ನಾನ ಮಾಡಿಸ್ಬೇಕಿನ್ನ. ಅವನು ಸ್ನಾನ ಮಾಡೋಕ್ಕೆ ರೆಡಿ ಇಲ್ಲ, ಇಲ್ಲೇ ಕುಂತ್ಕೊಂಡಿದ್ದಾನೆ. ಸನಿ ಸ್ನಾನ ಮಾಡ್ತೀಯ ರಾಜಾ? ಮಾಡ್ತಾನಂತೆ. ಹೌದಾ? ಇಲ್ಲಿ ಬಾ, ಮೇಲೆ ಇರು. ಪುಟ್ಟಿ ಒಳಗೆ ಮಾಡ್ತಾನಂತೆ. ನೀ ನೋಡಿ
ಶೇಂಗಾದ ಪುಡಿ ಹಾಕಿ ಶೇಂಗದ ಸಾಂಬಾರು ಮಾಡಿದ್ದೀನಿ. ಇದನ್ನೇ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಆಲ್ರೆಡಿ, ಹಂಗಾಗಿ ಇವತ್ತೇನು ತೋರಿಸ್ಲಿಲ್ಲ. ಆ್ಯಂಡ್ ವೈಟ್ ರೈಸ್ ಮಾಡಿದ್ದೀನಿ. ಇವತ್ತಿನ ಮಧ್ಯಾಹ್ನದ ಊಟ ಇಷ್ಟೇ. ಯಾಕಂದರೆ ಸನಿ ತುಂಬ ಸತಾಯಿಸ್ತಿದ್ದ, ಜಾಸ್ತಿ ಮಾಡೋಕ್ಕಾಗಲಿಲ್ಲ ನನಗೆ. ಇಷ್ಟೇ ಮಾಡಿ ಕಂಪ್ಲೀಟ್ ಮಾಡಿ. ಈವ್ನಿಂಗ್ ಆಗಿದೆ. ನಮ್ಮ ಹಸ್ಬೆಂಡ್ ಟೀ ಮಾಡ್ತಾ ಇದ್ದಾರೆ ನೋಡಿ. ಯಾರು ಬಂದರು ಸನಿ? ಯಾರು ಬಂದ್ರು ನೋಡ್ರಜ್ಜ? ಯಾರಮ್ಮ? ಯಾರು? ಆದಿ ಬಂತಾ? ಟೀ ಆರ್ ಕಾಫಿ? ಬೂಸ್ಟ್ ಯಾಕ ನೋಡಿ ಫ್ರೆಂಡ್ಸ್, ರೆಸಿಪಿ ನೋಡಿ, ನ್ಯೂ ರೆಸಿಪಿ. ಟೀದಾಗ ಬೂಸ್ಟ್ ಹಾಕಿ ಟೀ ಮಾಡಿ. ಇದು ನಮ್ಮ ಫಾದರ್ಗೆ ಶುಗರ್ ಫ್ರೀ ಟ್ಯಾಬ್ಲೆಟ್. ಮತ್ತೆ ರೆಸಿಪಿ ಹೇಳಿ, ಟೀ ಮಾಡೋದು ಹೆಂಗಂತ ಹೇಳಿ. ಟೀ ಮಾಡೋದು ಒಂದು ಕಲೆ, ಅದೆಲ್ಲರಿಗೂ ಬರಲ್ಲ. ನೆಕ್ಸ್ಟ್ ಮಾಡೋ ಟೀ ಇಡೀ ನಮ್ ಊರ ಮೆಚ್ಚಿದೆ, ನಮ್ಮ ಫ್ಯಾಮಿಲಿ ಮೆಚ್ಚಿದೆ. ನಿಜ ಲಾಗಿಗೆ ಹಾಕ್ತೀನಿ ಇದನ್ನ. ಒಂದು ಫ್ಯಾಮಿಲಿ ಫಂಕ್ಷನ್ ಅಲ್ಲಿ ನಾವು ಟೀ ಮಾಡಿದ್ದೆ. ಯಾರು ಮಾಡಿದ್ದು ತುಂಬಾ ಜನ ಕೇಳಿದ್ದಾರೆ. ರಿಯಲ್ ಇದು ಜೋಕ್ ಎಲ್ಲ. ಯಾಕಂದ್ರೆ ಪ್ರೂಫ್ ಯಾವ ತರ ತೋರಿಸಿ ಕಮೆಂಟ್ ಅಲ್ಲಿ ಹಾಕ್ಬಿಡುದು. ಏನಂದ್ರೆ ನಮ್ಮ ಮನೆಗೆ ಬನ್ನಿ ಟೀ ಮಾಡ್ಕೊಡ್ತೀನಿ ಕುಡಿ ಅಂತ. ಇಲ್ಲಂದ್ರೆ ಮಾತಾಡಕ್ಕೆ ಬರಲ್ಲ. ಅದೇನಂತ ಏನಮ್ಮ ನಾವು 10th ಕ್ಲಾಸ್ ಫೇಲ್ ಆಗಿದಮ್ಮ, ನಿಮ್ಮಂಗೆ ಡಿಗ್ರಿ BEd ಏನು ಮಾಡಿದ್ರೆ ಮಾತಾಡ್ತಿದ್ವಿ. ಯಾರಾದ್ರೂ ನಿಜ ಅನ್ಕೊಂಡೆ. ನಮ್ಮ ಹಸ್ಬೆಂಡ್ ಎಜುಕೇಶನ್ ಏನಪ್ಪಾ ಅಂದ್ರೆ, ಏನ್ ಮಾಮ ನೀ ಏನ್ ಓದಿ? ನಂಗೆ ಗೊತ್ತಿಲ್ಲ. ನಾನು ಓದಿದ್ದು ನನ್ನ ಜೀವನಕ್ಕೆ ಒಂದಕ್ಕೂ ಸಂಬಂಧ ಇಲ್ಲ. ಅದೇ ಏನ್ ಹೇಳ? ಐ ಆಮ್ MBA ಗ್ರಾಜುಯೇಟ್, ಮಾಸ್ಟರ್ ಆಫ್ ಬಿಸಿನೆಸ್ ಅಡ್ಮಿನಿಸ್ಟ್ರೇಷನ್. ಬಟ್ ನಾನು ಹೇಳ, ಏನ್ ಓದಿದ್ ಮಾಮ? MBA. ಮೈ ಡ್ರೀಮ್. ಸೀದಾ ABCD ಸೀದಾ ಓದಕ್ ಬರ್ಲಾರ್ದ M ಅಂತ B ಅಂತ A ಅಂತ. ಇದು ಒಂದು ಗ್ಲಾಸಲ್ಲಿ ಹಾಕೊಂಡು ಅಂಗಡಿ ಒಳಗೆ ಹೋಗಿ ಪ್ಲಾಸ್ಟಿಕ್ ಕಪ್ಪಲ್ಲಿ ಹಾಕೊಂಡು ಎಲ್ಲರೂ ಶೇರ್ ಮಾಡ್ಕೊಂಡು ಕುಡಿಯೋದ ಅಲ್ವಾ ಮಮ್ಮಿ? ಏನ್ ಮಾಡ್ತಾ ಇದೀಯಾ ನೆಕ್ಸ್ಟ್? ಆಮೇಲೆ ಏನ್ ಮಾಡಕತ್ತಿ? ಬರಿತಾ ಇದ್ದಾನೆ ನೋಡಿ ಅವನು. ಏನೇನ್ ಬರಿತಿದೀಯ ರಜಾ? ಅಂಬ ಮತ್ತೆ ಏನ್ ಬರೀತಿದೆ? ಅಂಬನ್ ಬಾಯಿ ಬರೀತಿದಾನಂತ. ಮತ್ತೆ ಬಂಗಾರ ನೋಡೋಣ, ನೋಡಿ ಏನೇನೋ ಬರ್ತಿದ್ದಾನೆ. ತೋರ್ಸ್ ರಜನಿ, ಏನೇನ್ ಬರ್ತಿದೀಯ? ಏನಂತ ಹೇಳ್ತಾನೆ ಗೊತ್ತಾ ಅವನು? ಅಮ್ಮ ABCD ಬರೀತಿದ್ದೀನಮ್ಮ ನಾನು ಅಂತ. ಏನ್ ಬರೀತಿದೀಯ ರಜನಿ? ಹೌದಾ? ನಿಮ್ ಸ್ಕೂಲ್ ಯಾವ್ದಪ್ಪ? ರಾಯಲ್ ಕಿಡ್ಸ್. ಅಲ್ಲ ಅಮ್ಮ ಆಯ್ತಲ್ಲಿ. ಅಮ್ಮ ಅಲ್ಲ ರಜದು, ಮಿಸ್ ಅದಾರ. ಓಕೆ ಓಕೆ, ಅವ್ರ ಅಮ್ಮನೇ. ಅವನು ಏನು ಹೇಳ್ತಾ ಇದ್ದಾನೆ ಅಂದ್ರೆ, ಅವ್ರಿಗೂ ಒಂದು ಪಾಪು ಇದೆ. ಪಾಪ ಅಂದ್ರೆ ಅವನು ದೊಡ್ಡವನಿದ್ದಾನೆ. ಅವ್ರ ಮಿಸ್ ಅವ್ರ ಅಮ್ಮ ನನ್ ಮಿಸ್ ಅಲ್ಲ ಅಂತ ಹೇಳ್ತಿದ್ದಾನೆ ಅವನು. ಇನ್ನು ಗೊತ್ತಾಗಲ್ಲಲ್ವಾ? ಹೆಂಗ್ ಹೋಗ್ತೀಯ ರಜಾ? ABCD ಬರೀತೀಯಾ? ನಾನ್ ಬರೀಲ್ಲ. ಎಲ್ಲಿ ಬರೀಲಿ ರಜಾ? ನೆಕ್ಸ್ಟ್ ಏನ್ ಬರೀಲಿ ರಜಾ? B. ನೆಕ್ಸ್ಟ್ C.
ಸಾರಿ ಡಿ ರಜೆ ಅದು ಈ ಅಲ್ಲ. ಈ ಬರಿಲ್ಲ. ನನ್ಗಿಷ್ಟೇ ಬರೋದು ಗೈಸ್. ಮತ್ತೆ ಇಷ್ಟೇ ಇಲ್ಲಿ ಬರಿಲ್ಲ. ನೀನ್ ಬರಿ ರಜೆ, ಇದನ್ನೇ ನೋಡ್ಕೊಂಡು ನೀನ್ ಬರಿ. ನಾನು ಎಷ್ಟಂತ ಬರೀಲಿ? ಅವನ್ಗೆ ಬರಕ್ ಬರಲ್ಲ, ರೈಟಿಂಗ್ ಬರಲ್ಲ, ಬಟ್ ಹೇಳ್ತಾನೆ ಫೈಂಡ್ ಔಟ್ ಮಾಡ್ತಾರೆ. ರಜೆ ಇದೇನ್ ರಜಾ? ವಿಡಿಯೋ ಮಾಡ್ಕೊಂತಿದ್ದೀನಿ ರಜೆ, ಮರ್ಯಾದೆ ತೆಗಿಬೇಡ. ಇದೇನಿದು? ಇದು 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 ಬಿ. ಓಕೆ, ಇದು 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 ವಾವ್, ನೈಸ್, ಸೂಪರ್. ಅವನ್ಗೆ ಇಷ್ಟೇ ಬರೋದ, ಅದನ್ನು ನೋಡಿದ್ರೆ ಹೇಳ್ತಾನೆ, ಇಲ್ಲಂದ್ರಿ ಎದು ಕೆಮ್ಮ ಎದಕ್ಕಾಯ್ತು ಹೇಳಿ ನಿನ್ಗ? ಕುರ್ಕುರೆ ತಿಂದಿ ಕೆಮ್ಮಾಗ್ಯದಂತ. ಮತ್ ತಿನ್ಬಾರ್ದಲ್ಲ? ಯಾಕೆ ತಿನ್ನದ? ಏನ ತಿನ್ನಲ್ಲ ಕುರ್ಕುರೆ ಏನ್ ಮುಂದ? ಅದನ್ನೇ ಎದಕ್ ತಿನ್ನದ? ಹಾ, ಎದಕ್ ತಿನ್ನದ ಅದನ್ನೇ? ಇರ್ಲಿ 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 ಇರ್ಲಿ. ಎಷ್ಟು ಕೆಮ್ತಾನಂದ್ರೆ ಇರ್ಲಿ ಇರ್ಲಿ, ಸಾಕು. ಅವನಿಗೆ ಕೆಮ್ಮು ಬರ್ತಿಲ್ಲ ಸ್ವಲ್ಪ. ನಾನು ಜಾಸ್ತಿ ಅಂದ್ರೆ ಸ್ವಲ್ಪ ಡೌನ್ ಮಾಡಕ್ ಸ್ಟಾರ್ಟ್ ಮಾಡ್ತಾನೆ.